ಕರ್ನಾಟಕಕ್ಕೆ ತೆರಿಗೆ ಅಷ್ಟೇ ಮತ್ತು ತೆರಿಗೆಯಲ್ಲಿ ನಮ್ಮ ಪಾಲಿನಷ್ಟೇ ಮುಖ್ಯ ನದಿ ನೀರುಗಳ ವಿಷಯ. ಕರ್ನಾಟಕ ತಮಗೆ ಗೊತ್ತಿರೋ ಹಾಗೆ ನೀರಿನ ಸಮಸ್ಯೆ ಯಾವಾಗಲೂ ಕೂಡ ಭೀಕರವಾಗಿ ಎದುರಿಸ್ತಕ್ಕಂತಹ ರಾಜ್ಯ. ನಮಗೆ ಕೃಷ್ಣಾ ನದಿಯಲ್ಲಾಗ್ಬೋದು, ಮಹದಾಯಿ ಆಗ್ಬೋದು, ತುಂಗಭದ್ರಾ ನದಿಯಲ್ಲಿ ಆಗ್ಬೋದು, ಈ ಕಡೆ ಕಾವೇರಿ ನದಿಯಲ್ಲಿ ಆಗ್ಬೋದು. ಯಾವಾಗಲೂ ಕೂಡ ನೀರಿನ ಸಮಸ್ಯೆಯನ್ನ ನಮ್ಮ ರಾಜ್ಯ ಎದುರಿಸ್ತಾ ಬಂದಿದೆ. ದೇಶದಲ್ಲಿ ಹಳೆ ಅಂಕಿ ಸಂಖ್ಯೆ ಪ್ರಕಾರ, ಆದರೆ ನನ್ನ ಅಂದಾಜಿನಲ್ಲಿ ಹೊಸ ಅಂಕಿ ಸಂಖ್ಯೆ ಪ್ರಕಾರ ಅತಿ ಹೆಚ್ಚು ಖುಷ್ಕಿ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಕರ್ನಾಟಕ. ಅದು ಮೊದಲಿಗೆ ಎರಡನೇ ಅತಿ ಹೆಚ್ಚು ಅಂತ ಹೇಳ್ತಾ ಇದ್ರು, ಆದ್ರೆ ಇತ್ತೀಚೆಗೆ ನನಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಆದ್ರೆ ನನ್ನ ಅಂದಾಜಿನ ಪ್ರಕಾರ ಅತಿ ಹೆಚ್ಚು ಒಣ ಬೇಸಾಯ ಹೊಂದಿರತಕ್ಕಂಥ ಪ್ರದೇಶ ರಾಜ್ಯ ಅಂದ್ರೆ ಕರ್ನಾಟಕ. ಅತಿ ಹೆಚ್ಚು ಮಳೆಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಬರಗಾಲಗಳಿಗೆ ತುತ್ತಾಗ್ತಕ್ಕಂಥ ರಾಜ್ಯ ಕರ್ನಾಟಕ. ಇಂಥ ರಾಜ್ಯಕ್ಕೆ ಪ್ರತಿಯೊಂದು ಹನಿ ನೀರು ಕೂಡ ನಮಗೆ ಬಹಳ ಮುಖ್ಯ. ಇಂಥ ನೀರು, ನಮ್ಮ ಜೀವನ ನೀರಿನ ಮೇಲೆ ಅವಲಂಬಿತವಾಗಿದೆ. ನಮ್ಮ ರೈತರ ಭವಿಷ್ಯ ಈ ನದಿಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಈ ನದಿಗಳ ನೀರನ್ನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯವನ್ನ ಮಾಡಿ, ನಮ್ಮ ಪಾಲನ್ನ ಬಳಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡದೆ, ಅನುಮತಿ ಕೊಡದೆ ಕರ್ನಾಟಕದ ರೈತರಿಗೆ ಮೋಸ ಮಾಡ್ತಾ ಇದೆ. ಈ ಪ್ರಶ್ನೆಗಳಿಗೆ ನಾಳೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ, ನಮ್ಮ ಪಕ್ಷ ಹಾಗೂ ಕರ್ನಾಟಕದ ಪರವಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು.